ಡಾಕ್ಟರ್ ಜಿ ಪರಮೇಶ್ವರ್ ರವರನ್ನು ಉಪಮುಖ್ಯಮಂತ್ರಿ ಹಾಗೂ ಕೆಪಿಸಿಸಿ ಅಧ್ಯಕ್ಷರನ್ನಾಗಿ ಮಾಡಿ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಮಾಡಬೇಕು ಹಾಗೂ ಆರ್ ಕೃಷ್ಣಮೂರ್ತಿ ಕೊಳ್ಳೇಗಾಲ ಕ್ಷೇತ್ರ ಇವರನ್ನು ಮಂತ್ರಿ ಮಾಡಲು ಅಗಳಕೋಟೆ ನರಸಿಂಹರಾಜು ಒತ್ತಾಯ. ನಮ್ಮ ಜಿಲ್ಲೆಯವರು ಸಜ್ಜನ ರಾಜಕಾರಣಿ, ಸಮರ್ಥ ನಾಯಕ, 8 ವರ್ಷ ಕೆಪಿಸಿಸಿ ಅಧ್ಯಕ್ಷರಾಗಿ ಪಕ್ಷವನ್ನು ಅಧಿಕಾರಕ್ಕೆ ತಂದಂತಹ ನಾಯಕ, ಎಲ್ಲರನ್ನೂ ಜೊತೆಯಾಗಿ ಕರೆದೊಯ್ಯುವ ನಾಯಕ, ಅಭಿವೃದ್ಧಿ, ಹರಿಕಾರ, ಸನ್ನಡತೆಯ ಹಾಗೂ ವಿದ್ಯಾವಂತ ನಾಯಕ. ಇವರಿಗೆ 4ನೇ ಬಾರಿ ಮುಖ್ಯಮಂತ್ರಿಯ ಸ್ಥಾನವನ್ನು ತಪ್ಪಿಸಲಾಗಿದೆ. ಕಾರಣ ದಲಿತ ಎಂಬ ವಿಚಾರ. ಇದನ್ನು ದಲಿತ ಸಮುದಾಯ ಹರಿತಿದೆ. ಆದ್ದರಿಂದ ಇನ್ನಾದರೂ ಕಾಂಗ್ರೆಸ್ ಪಕ್ಷ ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನು ಗೌರವಯುತವಾಗಿ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ನೀಡಿ ಅವರಿಗೆ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಮಾಡುವ ಯೋಜನೆಯನ್ನು ಕಾಂಗ್ರೆಸ್ ಪಕ್ಷ ಮಾಡಬೇಕು. ಇಲ್ಲವಾದಲ್ಲಿ ಕಾಂಗ್ರೆಸ್ ಪಕ್ಷ ಇದರ ಪರಿಣಾಮವನ್ನು ಎದುರಿಸಬೇಕಾಗುತ್ತದೆ ಎಂದು ಅಗಳಕೋಟೆ ನರಸಿಂಹರಾಜು ಎಚ್ಚರಿಕೆ ನೀಡಿದರು. ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರನ್ನು ಉಪಮುಖ್ಯಮಂತ್ರಿ ಹಾಗೂ ಕೆಪಿಸಿಸಿ ಅಧ್ಯಕ್ಷರಾಗಿ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಮಾಡಬೇಕಾಗಿ ಒತ್ತಾಯ ಮಾಡೋಕ್ಕೋಸ್ಕರ, ಕಾಂಗ್ರೆಸ್ ಪಕ್ಷ ಒತ್ತಾಯ ಮಾಡೋಕ್ಕೋಸ್ಕರ ನಾನು ಮಾಡಿರೋದು. ಅದೇ ರೀತಿ ಆರ್ ಕೃಷ್ಣಮೂರ್ತಿ ಕೊಳ್ಳೇಗಾಲ ಕ್ಷೇತ್ರ ಇವ್ರನ್ನ ಇವ್ರಿಗೆ ಮಂತ್ರಿ ಸ್ಥಾನ ಕೊಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಎಲ್ಲ ದಲಿತ ಸಂಘಟನೆಯಿಂದ ಎಲ್ಲ ಕಾಂಗ್ರೆಸ್ ಮುಖಂಡರು ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಮಾನ್ಯರೇ, ನಮ್ಮ ಜಿಲ್ಲೆಯವರು ಸಜ್ಜನ ರಾಜಕಾರಣಿ, ಸಮರ್ಥ ನಾಯಕ, 8 ವರ್ಷ ಕೆಪಿಸಿಸಿ ಅಧ್ಯಕ್ಷರಾಗಿ ಅಧಿಕಾರಕ್ಕೆ ತಂದಂಥ ನಮ್ಮ ನಾಯಕರು, ಎಲ್ಲರನ್ನೂ ಜೊತೆಯಾಗಿ ಕರೆದೊಯ್ಯುವ ನಾಯಕ, ಅಭಿವೃದ್ಧಿಯ ನಾಯಕ, ಸನ್ನಡತೆ, ವಿದ್ಯಾವಂತ ಒಬ್ಬ ನಾಯಕ ಅಂದರೆ ಅದು ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು. ಅವ್ರಿಗೆ 4 ಬಾರಿ ಮುಖ್ಯಮಂತ್ರಿ ಆಗುವ ಕಾಲದಲ್ಲೂ ತಪ್ಪಿದೆ. ಅದು ನಮ್ಮ ಕಾಂಗ್ರೆಸ್ ಪಕ್ಷನೇ ತಪ್ಪಿಸಿದೆ. ಒಂದು, ಅವರು ಕೆಪಿಸಿಸಿ ಅಧ್ಯಕ್ಷರಾಗಿ ಅಧಿಕಾರ ಬಂದಂಥ ಸಮಯದಲ್ಲಿ 2ನೇ ಬಾರಿ 2013ರಲ್ಲಿ, 2ನೇ ಬಾರಿ ಅವರು ಸಮ್ಮಿಶ್ರ ಸರ್ಕಾರ ಬಂದಂಥ ಕಾಲದಲ್ಲೂ ಮುಖ್ಯಮಂತ್ರಿ ಮಾಡ್ಬೋದಿತ್ತು, ಆಗಲೂ ಮಾಡಲಿಲ್ಲ. ತದನಂತರ ಇವಾಗ ಈಗಲೂ ಸಹ ಒಂದು ಅವಕಾಶ ಇತ್ತು ಅವ್ರಿಗೆ. ಒಂದು ದಲಿತ ಸಿಎಂ ಅಂತ ಕೊಟ್ಟಿದ್ರೆ ಮುಂದಿನ ದಿನಗಳಲ್ಲಿ 100 ವರ್ಷ ಹೋದ್ರೂ ದಲಿತ ಯಾವತ್ತೂ ಕಾಂಗ್ರೆಸ್ ಪಕ್ಷ ಬಿಟ್ಟು ಹೋಗ್ತಿರ್ಲಿಲ್ಲ. ಈಗ ಪ್ರತಿ ಬಾರಿನೂ ನಮ್ಮ ಪರಮೇಶ್ವರ್ ಸಾಹೇಬ್ ಕಾಂಗ್ರೆಸ್ ಪಕ್ಷ ಹುಟ್ಕೊಂಡಾಗಿಂದ ಸಹ ನಮ್ಮ ದಲಿತ ಸಮುದಾಯಕ್ಕೆ ಅನ್ಯಾಯ ಮಾಡ್ತಾನೆ ಬಂದಿದೆ. ಮುಖ್ಯಮಂತ್ರಿ ಸ್ಥಾನಕ್ಕೆ ನಮ್ಮ ಬಿ ರಾಜೇಂದ್ರ ಇರ್ಬೋದು, ಬಸಲಿಂಗಪ್ಪನ ಇರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆಜಿ ಅವರು ಇರ್ಬೋದು, ಜೊತೆಗೆ ಇವರು ಎಲ್ಲರನ್ನೂ ಆ ಹುದ್ದೆಗೆ ಯೋಗ್ಯವಾದಂಥ ನಾಯಕರು. ಆದರೆ ನಮ್ಮ ದಲಿತ ಸಮುದಾಯ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ 1 ಕೋಟಿ ಪ್ಲಸ್ ಜನಸಂಖ್ಯೆ ಇರುವಂಥ ನಮ್ಮ ಜನಸಂಖ್ಯೆ ಇರುವಂಥ ಸಮುದಾಯಕ್ಕೆ ಮುಖ್ಯಮಂತ್ರಿ ಸ್ಥಾನ ಮರೀಚಿಕೆ ಆಗಿದೆ. ಹಾಗಾಗಿ ಇವಾಗ ಆಲ್ರೆಡಿ ನಮ್ಮ ಏನು CMP ನಾಯಕರಾಗಿ ಡಿ ಕೆ ಶಿವಕುಮಾರ್ ಆಯ್ಕೆ ಆಗೋಗಿದ್ದಾರೆ, ಏನು ಮಾಡೋಕ್ಕಾಗೋದಿಲ್ಲ. ಬಟ್ ಆದರೆ ನಮ್ಮ ಒತ್ತಾಯ ಏನಪ್ಪ ಅಂದರೆ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನು ಗೌರವಯುತವಾಗಿ ನಡೆಸ್ಕೋಬೇಕು. ಅವ್ರಿಗೆ ಒಂದು ಉನ್ನತ DCM ಮಾಡಿ, ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರನ್ನಾಗಿ ಮಾಡಿ ಮುಂದಿನ ದಿನಗಳಲ್ಲಿ ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕು. ಮಾಡಿದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ದಲಿತ ಸಮುದಾಯದ ಎಲ್ಲ ರೀತಿಯಾಗೂ ಅವ್ರಿಗೆ ಬೆಂಬಲ ಇರುತ್ತೆ. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಅದರ ಪರಿಣಾಮನ ಎದುರಿಸಬೇಕಾಗ್ತದೆ. ಮುಂದಿನ ಚುನಾವಣೆನೇ ಇರ್ಬೋದು ಅಥವಾ ಮುಂದಿನ ಚುನಾವಣೆ ಇರ್ಬೋದು. ಏನು ಇವಾಗ ನಮ್ಮ ದೇಶದಲ್ಲಿ 3-4 ಕಡೆ ನಮ್ಮ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ. ಕರ್ನಾಟಕದಲ್ಲಿ ಆಗಬೇಕಾಗ್ತದೆ ಈ ಥರ ಮಾಡ್ತಾ ಹೋದರೆ. ಹಾಗಾಗಿ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಉನ್ನತವಾದ ಹುದ್ದೆ ಕೊಟ್ಟು ಅವರನ್ನು ಗೌರವಯುತವಾಗಿ ನಡ್ಕೊಬೇಕು. ಅವ್ರಿಗೆ ಕಿರಿಕರಿಗೆ ಬೆಲೆ ಕೊಟ್ಟು, ಅವರ ಏನು ಅನುಭವಕ್ಕೆ ಬೆಲೆ ಕೊಟ್ಟು, ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಇದೆ ನಮ್ಮ ಸಮುದಾಯ ಎಲ್ಲ ಇಡೀ ನಮ್ಮ ಕರ್ನಾಟಕಕ್ಕೆ ಇರೋ ದಲಿತ ಸಮುದಾಯ ಎಲ್ಲನೂ ಅವ್ರದ್ದೇ ಇದೆ. ಇದನ್ನು ನಾನು ಒತ್ತಿ ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಅದೇ ರೀತಿ ನಮ್ಮ ಕೊಳ್ಳೇಗಾಲ ಕ್ಷೇತ್ರದ ಆರ್ ಕೃಷ್ಣಮೂರ್ತಿ ಸಾಹೇಬರು ಅವರು ಏನು ನಮಗೆ ಅವ್ರು ಇವಾಗ ಅನುಸೂಚಿತ ಜಾತಿ ಹಾಗೂ ಅನುಸೂಚಿತ ಪಂಗಡಗಳ ಅಧ್ಯಕ್ಷರು. ಅವರು ಸಹ ಅವ್ರ ಅಪ್ಪವರು ರಾಜಯ್ಯನವರು, ಅವ್ರ ತಂದೆ ರಾಜಯ್ಯನವರು, ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಯೋಗ್ಯವಾಗಿ ನಿಂತರು. ಅವರು ರಾಜ್ಯಪಾಲರ ಸೇವೆ ಮಾಡಿದ್ದಾರೆ ಕೇರಳದಲ್ಲಿ ಅವೆಲ್ಲ. ಅವ್ರಿಗೂ ಸಹ ಮುಖ್ಯಮಂತ್ರಿ ಸ್ಥಾನ ತಪ್ಪಿತ್ತು. ಈಗ ಅವರು 3ನೇ ಬಾರಿ MLA ಆಗ್ತಾ ಇದ್ದಾರೆ. 3ನೇ ಬಾರಿ MLA ಆಗಿದ್ದಾರೆ ಕೊಳ್ಳೇಗಾಲ ಕ್ಷೇತ್ರದಲ್ಲಿ. ಹಾಗಾಗಿ ಅವ್ರಿಗೂ ಸಹ ಮಂತ್ರಿ ಮಾಡಬೇಕು. ಆರ್ ಕೃಷ್ಣಮೂರ್ತಿ ಸಾಹೇಬರಿಗೆ ಕೊಳ್ಳೇಗಾಲ ಕ್ಷೇತ್ರ, ಅವರು ವಿಧಾನಸಭಾ ಕ್ಷೇತ್ರ, ಅವ್ರಿಗೂ ಸಹ ಇದನ್ನ ಒಳ್ಳೆ ಖಾತೆ ಕೊಟ್ಟು ಅವ್ರನ್ನ ಮಂತ್ರಿ ಮಾಡಬೇಕು. ಇದು ನಮ್ಮ ದಲಿತರ ಕೂಗು. ಜೊತೆಗೆ